ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋವೇ ಸೌವಸಾಹೋಣಂ. पंचपरमेष्टि भगवान की जय हो. जिनवाणी माता की जय हो. मुनिश्री निर्भय सागर महाराज की जय हो. अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಇದರಲ್ಲಿ ಮುಂದುವರೆದ ಭಾಗ, ರಾತ್ರಿಯಲ್ಲಿ ಆಹಾರದಲ್ಲಿ ಶುದ್ಧಿ ಅಸಂಭವ, ಇದಕ್ಕೆ ಕಾರಣಗಳು ಏನು ಎಂದು ತಿಳಿಯೋಣ. ಈ ಜೀವಾತ್ಮ ರೂಪ, ರಸ, ಗಂಧ, ಸ್ಪರ್ಶದಿಂದ ರಹಿತ ಅಖಂಡ ಚೈತನ್ಯ ಪಿಂಡನಿದ್ದಾನೆ. ಇವನು ಜ್ಞಾನ, ದರ್ಶನ ಮತ್ತು ಸಂವೇದನಾಶೀಲ ಮೊದಲಾದ ಅನಂತ ಗುಣಗಳಿಂದ ಕೂಡಿದ್ದಾನೆ. ಆದರೆ ಪ್ರತಿಯೊಂದು ಸಂಸಾರಿ ಆತ್ಮ ಕರ್ಮಬಂಧನದ ಕಾರಣದಿಂದ ಬಂಧಿಸಲ್ಪಟ್ಟು ಅನೇಕ ಪ್ರಕಾರದ ಶರೀರವನ್ನು ಧಾರಣೆ ಮಾಡುತ್ತಾನೆ. ಈ ಶರೀರವನ್ನು ನಡೆಸಲು ಶಕ್ತಿಯ ಅವಶ್ಯಕತೆ ಇದೆ. ಇದು ಆಹಾರದಿಂದ ದೊರೆಯುತ್ತದೆ. ಮನುಷ್ಯಗತಿಯ ಜೀವ ಕವಲಾಹಾರಿಯಾಗಿದ್ದಾನೆ. ಅಂದರೆ ಬೇಳೆ, ಕಾಳುಗಳು, ರೊಟ್ಟಿ, ಹಾಲು, ಎಣ್ಣೆ, ತುಪ್ಪ ಮೊದಲಾದವುಗಳನ್ನು ಕವಲಾಹಾರ ಅಂದರೆ ತುತ್ತು ಮಾಡಿ ತಿನ್ನುತ್ತಾನೆ. ಆದ್ದರಿಂದ ಮನುಷ್ಯ ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾಕೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಈ 6 ಪ್ರಶ್ನೆಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯವಾಗಿದೆ. ತ್ರಸ್ಸಹಿಂಸೆಯಿಂದ ರಹಿತವಾದ ಶುದ್ಧ ಶಾಕಾಹಾರಿ ಮರ್ಯಾದಿತ ಸಾರು, ಅನ್ನ, ರೊಟ್ಟಿ, ತರಕಾರಿ, ತುಪ್ಪ, ಹಾಲು ಮೊದಲಾದವುಗಳನ್ನು ತಿನ್ನಬೇಕು. ಮತ್ತು ಯಾವುದರಲ್ಲಿ ಅನಂತ ಕಾಯಿಕ ಜೀವ ಮತ್ತು ತ್ರಸ್ಸ ಜೀವಿಗಳ ಹಿಂಸೆಯಾಗುತ್ತದೋ ಅಂತಹ ಹೂಕೋಸು, ಆಲೂಗಡ್ಡೆ, ಬಹಳ ದಿನಗಳ ಹಿಟ್ಟು, ಮೈದಾ ಮೊದಲಾದವುಗಳಿಂದ ಮಾಡಿದ ಪದಾರ್ಥಗಳನ್ನು ಮತ್ತು ಮೊಸರು, ಜಿಲೇಬಿ ಮೊದಲಾದವುಗಳನ್ನು ತಿನ್ನಬಾರದು. ಏಕೆಂದರೆ ಇವುಗಳಲ್ಲಿ ಓಡಾಡುತ್ತಿರುವ ತ್ರಸ್ಸಜೀವಿಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಮಾಂಸಾಹಾರ, ಮೊಟ್ಟೆ, ಮೀನು ಮೊದಲಾದವುಗಳನ್ನು ಅವಶ್ಯಕವಾಗಿ ತ್ಯಾಗ ಮಾಡಬೇಕು. ಏಕೆಂದರೆ ಇವುಗಳನ್ನು ಪಡೆಯಲು ಪ್ರತ್ಯಕ್ಷವಾಗಿ ತ್ರಸ್ಸಜೀವಿಗಳ ಹಿಂಸೆಯಾಗುತ್ತದೆ. ಈ ರೀತಿ ಹಿಂಸೆಯಿಂದಾದ ಪದಾರ್ಥ, ದ್ರವ್ಯ ಅಶುದ್ಧಿ ಎಂದು ಹೇಳಲಾಗಿದೆ. ಇವುಗಳ ಸೇವನೆಯಿಂದ ಪರಿಣಾಮದಲ್ಲಿ ನಿರ್ಮಲತೆ ಬರುವುದಿಲ್ಲ. ಏಕೆಂದರೆ ಆಹಾರದ ಸಂಬಂಧ ನೇರವಾಗಿ ಶರೀರದ ಮೇಲೆ ಆಗುತ್ತದೆ. ಶರೀರವು ನಮ್ಮ ವಿಚಾರಗಳಿಗೆ ಕಾರಣವಾಗಿದೆ. ವಿಚಾರಗಳಿಂದ ನಮ್ಮ ಆಚಾರ ಮತ್ತು ಆಚಾರದಿಂದ ನಮ್ಮ ವಿಚಾರಗಳ ಸುಖ, ದುಃಖ, ನರಕ, ಸ್ವರ್ಗ ಮತ್ತು ಸಂಸಾರ ಮೋಕ್ಷಗಳಿಗೆ ಕಾರಣವಾಗಿದೆ. ಇವುಗಳು ದ್ರವ್ಯಶುದ್ಧಿ, ಕ್ಷೇತ್ರಶುದ್ಧಿ, ಕಾಲಶುದ್ಧಿ ಮತ್ತು ಭಾವಶುದ್ಧಿ,
ಜೈನ ಧರ್ಮದಲ್ಲಿ ಈ 4 ಶುದ್ಧಿಗಳ ಪಾಲನೆ ಮಾಡುತ್ತಾ ಆಹಾರ ತಯಾರಿಸಲಾಗುತ್ತದೆ. ಇದನ್ನು ಚೌಕ ಎನ್ನುತ್ತಾರೆ. ರಾತ್ರಿ ಭೋಜನ ಮಾಡುವುದರಿಂದ ಈ 4ರ ಶುದ್ಧಿಯಲ್ಲಿ ಒಂದನ್ನು ಪಾಲಿಸಲು ಸಾಧ್ಯವಿಲ್ಲ. ನೇರವಾಗಿ ಮಾತೆಂದರೆ ರಾತ್ರಿಯಲ್ಲಿ ತಯಾರಾಗುವ ಪದಾರ್ಥಗಳು ಶುದ್ಧ, ಸಾತ್ವಿಕ ಮತ್ತು ಶಾಕಾಹಾರಿ ಆಗಿರುವುದಿಲ್ಲ. ಏಕೆಂದರೆ ಅವುಗಳಲ್ಲಿ ಅನೇಕ ಪ್ರಕಾರದ ಜೀವ ಉತ್ಪನ್ನವಾಗುತ್ತದೆ ಮತ್ತು ಆಹಾರ ತಾಮಸಿಕವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ದ್ರವ್ಯಶುದ್ಧಿ, ಕ್ಷೇತ್ರಶುದ್ಧಿ, ಕಾಲಶುದ್ಧಿ, ಭಾವಶುದ್ಧಿ ಈ 4 ಶುದ್ಧಿಯ ವಿಸ್ತಾರಪೂರ್ವಕ ಇದನ್ನು ತಿಳಿಯೋಣ. ಎಲ್ಲರಿಗೂ ಜಯ ಜಿನೇಂದ್ರ.